ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ನಾವು ಅಗ್ನಿ ಅಸ್ತ್ರ ಕುರಿತಾಗಿ ಮಾತಾಡೋಣ. ಅಗ್ನಿ ಅಂತ ಹೇಳಿದರೆ ಬೆಂಕಿ, ಅಸ್ತ್ರ ಅಂದರೆ ಆಯುಧ, ಬೆಂಕಿ ಆಯುಧ. ನೈಸರ್ಗಿಕ ಕೃಷಿಯಲ್ಲಿ ಬೆಂಕಿ ಆಯುಧನ ಯಾವ ರೀತಿ ಬಳಸ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ. ಅಗ್ನಿ ಅಸ್ತ್ರ ನ್ಯಾಚುರಲ್ ಬಯೋ ಫರ್ಟಿಲೈಸರ್, ಇದು ನೈಸರ್ಗಿಕ ಒಂದು ಜೈವಿಕ ಗೊಬ್ಬರ. ಅದಲ್ಲದೆ ಇದು ಗ್ರೋತ್ ಸ್ಟಿಮ್ಯುಲೆಂಟ್ ಅಂತ ಹೇಳಿದರೆ ಸಡನ್ನಾಗಿ ಏನು ಬದಲಾವಣೆ ಆಗ್ತಾವಲ್ಲ, ಕಾಯಿ ಸಣ್ಣ ಕಾಯಿ ಸ್ಟಿಮ್ಯುಲೆಂಟ್ ಹಾಕೋದ್ರಿಂದ ಜಾಸ್ತಿ ಸೈಜ್ ಬರುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿ ಒಳ್ಳೆಯ ಟೇಸ್ಟ್ ಕಲರ್ ಬರುತ್ತಲ್ಲ, ಆ ರೀತಿ ಅಂದರೆ ಗ್ರೋತ್ ರೆಗ್ಯುಲೇಟರ್ ಅಥವಾ ಗ್ರೋತ್ ಸ್ಟಿಮ್ಯುಲೆಂಟ್ ಅಂತ ಹೇಳ್ತೇವೆ. ಆ ಒಂದು ರೋಗ ನಿರೋಧಕ ಶಕ್ತಿಯ ಜೊತೆಗೆ ಒಳ್ಳೆಯ ಒಂದು ಬಲವರ್ಧನ ಟಾನಿಕ್ ಅಂತ ಹೇಳ್ತೀವಲ್ಲ, ಅದಿದು. ಹಾಗಾದರೆ ಏನು ಇದನ್ನು ಯಾವ ರೀತಿ ಬಳಸೋದು ಅಂತ ನೋಡ್ತಾ ಬರೋಣ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚುತ್ತೆ, ಬೆಳೆಯ ಒಂದು ಅದರ ಸ್ಟಿಮ್ಯುನಿಟಿ ಅಥವಾ ಇಮ್ಯುನಿಟಿ ಬೆಳೆಯುತ್ತೆ, ಅಂದರೆ ಅದು ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಈಲ್ಡ್ ಕೂಡ ಜಾಸ್ತಿ ಆಗುತ್ತೆ ಕೆಮಿಕಲನ್ನು ಬಳಸದೆ. ಹಾಗಾದರೆ ಏನಿದು, ಒಂದು ನಾವು ಇಲ್ಲಿ ಸಿಂಥೆಟಿಕ್ ಏನೂ ಬಳಸ್ತಾ ಇಲ್ಲ. ಈಗ ನೋಡಿ, ಬಾಳೆಹಣ್ಣನ್ನು ಕಾಯಿ ಇರುವಾಗ ಹಿತ್ತಲಿನಲ್ಲಿ ಅದ್ದಿ ತೆಗೆದ್ರೆ ಅದು ಸಿಂಥೆಟಿಕ್ ಹಾರ್ಮೋನು, ಆದರೆ ಇದು ನ್ಯಾಚುರಲ್ ಹಾರ್ಮೋನು. ಅಂದರೆ ಈಗ ಸಣ್ಣ ಮಕ್ಕಳಿಗೆಲ್ಲ ಸಜ್ಕ ಕೊಡ್ತಿದ್ರಲ್ಲ ಚಿಕ್ಕವರಿದ್ದಾಗ, ಸಜ್ಕನೋ ಉತ್ತತ್ತಿ ಹಾಲಲ್ಲಿ ನೆನೆ ಇಟ್ಟು ಕಸಕಸೆ ಪಾಯಸನೂ ಕೊಡ್ತಿದ್ರಲ್ಲ ಶಕ್ತಿ ಬರಲಿ ಅಂತೇಳಿ, ತುಪ್ಪನೋ ದೇಸಿ ಹಸುವಿನ ತುಪ್ಪನೋ ಅದೆಲ್ಲ ಕೊಡ್ತಿದ್ರಲ್ಲ. ಅದೇ ರೀತಿ ಬೆಳೆಗಳಿಗೆ ಇದು ಒಂದು ಅದರ ಒಂದು ಏನು ಅಂತೇಳಿದರೆ ಇಮ್ಯುನಿಟಿ ಬೂಸ್ಟರ್ ಅಥವಾ ಟಾನಿಕ್ ಅಂತ ಹೇಳ್ಬೋದು. ಹೌದಾ? ಹಾಗಾದರೆ ಮತ್ತೆ ಜೀವ ವೈವಿಧ್ಯತೆಗಳು ಜಾಸ್ತಿ ಆಗುತ್ತಾ? ಹೌದು, ಇಲ್ಲಿ ಜೀವ ವೈವಿಧ್ಯತೆಗಳು ಜಾಸ್ತಿ ಆಗುತ್ತೆ, ಕೆಮಿಕಲ್ ಫ್ರೀ ಇರುತ್ತೆ, ಮತ್ತು ನಮ್ಮ ಹವಾಮಾನ ವೈಪರೀತ್ಯ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದು ಒಂದು ನ್ಯಾಚುರಲ್ ZBNFನ ಒಂದು ಅಂಗ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಒಂದು ಅಂಗ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಆರೋಗ್ಯ, ಮಣ್ಣಿನ ಆರೋಗ್ಯ, ಬೆಳೆಗಳ ಆರೋಗ್ಯ, ಜೊತೆಗೆ ಇನ್ಸೆಕ್ಟ್ಗಳು, ಕೀಟಗಳು ರಿಪೆಲ್ ಆಗುತ್ತೆ, ಅಂದರೆ ನೋಡಿದ ತಕ್ಷಣ ಸ್ಮೆಲ್ ತೊಗೊಂಡ ತಕ್ಷಣ ಓಡೋಗುತ್ತೆ, ಮತ್ತು ಬೆಳೆಗಳ ಹೆಲ್ತ್ ಬೂಸ್ಟ್ ಆಗುತ್ತೆ, ಟಾನಿಕ್ ಥರ ಕೆಲಸ ಮಾಡುತ್ತೆ. ಕೆಲವೊಂದು ಹಾರ್ಮ್ಫುಲ್ ಇನ್ಸೆಕ್ಟ್ಸ್, ಕೀಟಗಳೇನಿರ್ತವೆ ಅವುಗಳ ಕೆಲಸಗಳು ಸ್ಟಾಪ್ ಆಗುತ್ತೆ, ಅಂದರೆ ಎಗ್ಗಿಡೋದಿರ್ಬೋದು, ಅಥವಾ ಅದಕ್ಕೆ ಇರಿಟೇಟ್ ಮಾಡುತ್ತೆ ಇದು, ಅಥವಾ ಕಿರಿಕಿರಿ ಮಾಡಿಬಿಟ್ಟು ಓಡಿಸುತ್ತೆ ಅಂತ ಹೇಳ್ಬೋದು. ಆದರೆ ನಮ್ಮ ಆರೋಗ್ಯ, ಬೆಳೆಗಳ ಆರೋಗ್ಯ, ಹವಾಮಾನಕ್ಕೆ ಒಳ್ಳೆಯದು. ನಮ್ಮ ಶತ್ರು ಕೀಟಗಳಿಗೆ ಇದು ಶತ್ರು, ಅಂದರೆ ಶತ್ರುಗಳ ಶತ್ರು ನಮ್ಮ ಮಿತ್ರ ಅಂತ. ಆ ಥರ ಏನು ಬೇಕು ಹಾಗಾದರೆ ಇದನ್ನು ಬೆಳಿಲಿಕ್ಕೆ, ಇದನ್ನು ಮಾಡಲಿಕ್ಕೆ ಏನು ಬೇಕು ಅಂದರೆ, ಒಂದು ದೇಸಿ ಹಸುವಿನ ಕೌವು, ಇದು ಏನು ಸಗಣಿ ಗಂಜಲ ಅಂತೂ ಬೇಕೇ ಬೇಕು. ಅದ್ರ ಜೊತೆಗೆ ಇನ್ನೂ ಒಂದು 4 ರಿಂದ 5 ಐಟಮ್ಗಳು ಬೇಕಾಗುತ್ತೆ. 3 ಅಂತೂ ಕಂಪಲ್ಸರಿ. ಯಾವುದು? ನೀಮು ಅಂದರೆ ಬೇವು, ಚಿಲ್ಲಿ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹೇಳ್ತಾರಲ್ಲ ಆ ಥರ ಮೆಣಸಿನ್ಕಾಯಿ, ಗಾರ್ಲಿಕ್, ಬೆಳ್ಳುಳ್ಳಿ, ಈ 3 ಅಂತೂ ಕಂಪಲ್ಸರಿ. ಅದ್ರ ಜೊತೆಗೆ ಬೆಲ್ಲನೂ ಹಾಕ್ತಾರೆ, ಮತ್ತು ನೀರು ಬೇಕು ಡೈಲ್ಯೂಟ್ ಮಾಡೋಕ್ಕೆ. ಆಯಿತಾ? 3 ಕಂಪಲ್ಸರಿ ಯಾವ್ಯಾವುದು? ಸಗಣಿ ಗಂಜಲ ಬಿಟ್ಟುಬಿಟ್ಟು 3 ಕಂಪಲ್ಸರಿ: ನೀಮು, ಚಿಲ್ಲಿ, ಗಾರ್ಲಿಕ್, ಅಂದರೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಅಲ್ಲ ಬೇವು. ಓಕೆ, ಮತ್ತು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಇನ್ನು ಅದೇ ಹೇಳಿದ್ನಲ್ಲ, ಕೆಮಿಕಲ್ ಫ್ರೀ ಆಗಿರುತ್ತೆ, ಇದು ಬಯೋಡಿಗ್ರೇಡೇಬಲ್, ಅಂದರೆ ಕೀಟಗಳಿಗೆ ಎಷ್ಟೇ ತೊಂದರೆ ಕೊಡಲಿ, ಆದರೆ ಇದು ಹವಾಮಾನದ ಜೊತೆಗೆ ಬೆರೆದ ತಕ್ಷಣ, ಅಂದರೆ ಭೂಮಿ ಬಿದ್ದ ತಕ್ಷಣ ಇದು ಬೇಗ ಕರಗಿ ಮಣ್ಣಾಗಿ ಹೋಗ್ಬಿಡುತ್ತೆ. ಸೊ ಇದು ಬಯೋಡಿಗ್ರೇಡೇಬಲ್ ಆಗಿರೋದ್ರಿಂದ ಹವಾಮಾನಕ್ಕೆ ಒಳ್ಳೆಯದು. ಸಾಯಿಲ್ನಲ್ಲಿ ಒಳ್ಳೆ ನಮ್ಮ ಮಿತ್ರ ಸೂಕ್ಷ್ಮಜೀವಿಗಳನ್ನ ಬೆಳೆಸುತ್ತೆ. ಏನು ಪಾಲಿನೇಟರ್ ಅಂತ ಹೇಳ್ತೀವಿ, ಪರಾಗಸ್ಪರ್ಶಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ನಮ್ಮ ಜೇನುಹುಳುಗಳನ್ನು ಬೆಳೆಸುತ್ತೆ, ಆಮೇಲೆ ಎರೆಹುಳುಗಳನ್ನು ಬೆಳೆಸುತ್ತೆ. ಆದರೆ ನಮ್ಮ ಶತ್ರು ಕೀಟಗಳೇನಿದ್ದಾವೆ ಅವನ್ನ ಕೊಲ್ಲುತ್ತೆ, ಅವುಗಳ ಚಟುವಟಿಕೆಗಳನ್ನು ಸ್ಟಾಪ್ ಮಾಡುತ್ತೆ, ಮತ್ತು ಎಗ್ಗಿಡೋದನ್ನು ಸ್ಟಾಪ್ ಮಾಡುತ್ತೆ. ಅವು ನಮ್ಮ ಈ ಒಂದು ಅಗ್ನಿ ಅಸ್ತ್ರ ಒಂದು ಸ್ಮೆಲ್ ತೊಗೊಂಡ ತಕ್ಷಣ ಓಡೋಗುತ್ತೆ. ಆದ್ದರಿಂದ ಇದು ಒಳ್ಳೆಯದು. ಮತ್ತು ಇದು ಪ್ಲ್ಯಾಂಟ್ ವಿಗರ್ ಬೆಳೆಸುತ್ತೆ, ಅಂದರೆ ಬೇಗ ಫಾಸ್ಟಾಗಿ ಬೆಳೀತಕ್ಕಂಥ ಕೆಪಾಸಿಟಿ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬೆಳೆಸುತ್ತೆ. ಆದ್ದರಿಂದ ಇದು ಒಳ್ಳೆಯದಲ್ವಾ? ನೈಸರ್ಗಿಕ ಟಾನಿಕ್ ನೋಡೋಣವಾ? ಓಕೆ, ಈಗ ಮಾಡೋದು ಹೇಗೆ? ನಾನು ಹೇಳಿದ್ನಲ್ಲ, ಚೌರಿ ಯೂರಿನು ಮತ್ತು ನಮ್ಮ ಸಗಣಿ ಮತ್ತು ಗಂಜಲ ಅವೆರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬೇಕಾಗಿಲ್ಲ, ಒಂದು 20 ಲೀಟ್ರ್ ಆದರೆ ಸಾಕು. ಏನು ಗಂಜಲ ಒಂದು 2 ಕೆಜಿನೋ ಒಂದು 2 ಕೆಜಿನೋ ಏನು ಸಗಣಿ ಆದರೂ ಸಾಕು. 20 ಲೀಟ್ರ್ ಏನಾಗಬೇಕು, ನಮ್ಮ ಗಂಜಲ ಬೇಕು, ಅಥವಾ ಹಸುವಿನ ಮೂತ್ರ ಬೇಕು.
ಫ್ರೆಶ್ ಆದರೂ ಪರವಾಗಿಲ್ಲ, ಹಳಿದಿದ್ರೂ ಪರವಾಗಿಲ್ಲ. ಇದಕ್ಕೆ ಚೆನ್ನಾಗಿ ಬೇವನ್ನು ರುಬ್ಕೊಂಡು, ಆ ಮೆಣಸಿನ್ಕಾಯಿನ ರುಬ್ಕೊಂಡು, ಬೆಳ್ಳುಳ್ಳಿನ ರುಬ್ಕೊಂಡು, ಟೊಬ್ಯಾಕೊ ಒಂದು ಸೇರಿಸ್ಕೊಳ್ಬೇಕು. ಟೊಬ್ಯಾಕೊ ಒಂದು ಸಿಕ್ಕರೆ, ಇಲ್ಲಾಂದರೆ ಖರ್ಚು ಮಾಡಿ ಖರೀದಿ ಮಾಡೋದಾದರೆ ಬಿಟ್ಟರೆ ಒಳ್ಳೆಯದು. ಇಲ್ಲ ಖರ್ಚು ಆಗಲ್ಲ, ನಮಗೆ ಸಿಗುತ್ತೆ ಅಂತ ಹೇಳಿದರೆ ಅದೊಂದು ತೊಗೋಬೇಕು. ಅವು 4 ಪೇಸ್ಟ್ ಮಾಡ್ಕೋಬೇಕು ಸಪ್ರೇಟ್. ಆಮೇಲೆ ಅವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಯೂರಿನ್ 20 ಲೀಟ್ರ್ ಯೂರಿನಲ್ಲಿ ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಅಗ್ನಿ ಸ್ಪರ್ಶ ಮಾಡಬೇಕು. ಅಂದರೆ ಕುದಿಸ್ಬೇಕು. ಇದನ್ನು ಬಾಯ್ಲ್ ಮಾಡ್ತಾ ಹೋಗ್ಬೇಕು ಎಲ್ಲಿವರೆಗೂ, ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಇದು ಮೊದಲು ನೊರೆ ಬರುತ್ತೆ, ನೊರೆ ಎಲ್ಲ ಮತ್ತೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗುತ್ತಲ್ಲ ಅಲ್ಲಿವರೆಗೂ ಕುದಿಸ್ಬಿಟ್ಟು ಇದನ್ನು ಇಳಿಸ್ಬೇಕು, ಸ್ಟ್ರೈನ್ ಮಾಡ್ಕೋಬೇಕು, ಸೋಸಿಟ್ಕೋಬೇಕು. ಫಸ್ಟು ಇಳಿಸ್ಬಿಟ್ಟು ಕೂಲಾಗಿ 48 ಗಂಟೆ ಕಾಲ ಹಾಗೆ ಬಿಟ್ಬಿಡ್ಬೇಕು. ಬಿಟ್ಟು ಅದಾದಮೇಲೆ ಒಂದು 2-3 ಸಾರಿ ತಿರುಗಿಸ್ತಾ ಬರಬೇಕು. ಯಾವಾಗ ನಾವು ಸ್ಪ್ರೇ ಮಾಡೋಕೆ ಹೋಗ್ತಿರ್ತೀವೋ ಆಗ ಫಿಲ್ಟ್ರ್ ಮಾಡಿ ಸೋಸ್ಕೊಂಡು ಇಟ್ಕೋತೀವಲ್ಲ, ಅದನ್ನು 3 ತಿಂಗಳವರೆಗೂ ಇಟ್ಕೊಳ್ಬೋದು. ಕೆಲವರು 21 ದಿನಗಳವರೆಗೂ ಅದನ್ನು ಅವ್ರವ್ರ ಪ್ರಾಕ್ಟೀಸ್ ಮೇಲೆ ಬಳಸ್ತಾರೆ. ಒಂದು 3 ತಿಂಗಳವರೆಗೂ ಇಟ್ಕೊಳ್ತೀವಿ. ಇದು ನೀಮು, ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ನಮ್ಮ ನೀಮ್ ಪೇಸ್ಟು, ಇದು ನೀಮು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ಬಳಸಿದ್ದಾರೆ ಆಯಿತಾ. ಚಿಲ್ಲಿ, ಗಾರ್ಲಿಕ್ಕು, ನೀಮು ಇದೆಲ್ಲ ಬಳಸಿದ್ದಾರೆ ಆಯಿತಾ. ಈಗ ಇದನ್ನು ಇಲ್ಲಿ ನೀರಲ್ಲಿ 20 ಲೀಟ್ರ್ ನೀರಲ್ಲಿ 20 ಲೀಟ್ರ್ ನಮ್ಮದೇನು ಗಂಜಲ ಇದೆ ಅದರಲ್ಲಿ ಎಲ್ಲವನ್ನು ರುಬ್ಬಿ ಹಾಕಿ ಬಾಯ್ಲ್ ಮಾಡ್ತಾರೆ, ನೀರೂ ಹಾಕ್ತಾರೆ ಆಯಿತಾ. ಹೆಂಗೆ ಅಪ್ಲೈ ಮಾಡೋದು? 1:10 ಪ್ಯಾನ್ ಮಾಡಬೇಕು. ಅಂದರೆ 1 ಲೀಟರ್ ಇದನ್ನು ಹಾಕಿದ್ರೆ 10 ಲೀಟ್ರ್ ನೀರನ್ನ ಸೇರಿಸ್ಕೊಂಡು ಬೆನ್ನಿಗೆ ಹಾಕ್ಕೊಂಡು ಸ್ಪ್ರೇ ಮಾಡೋದು. ಈಗ ಒಂದು 16 ಲೀಟ್ರ್ ಟ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 1.5 ಲೀಟ್ರನ್ನ ಇದನ್ನು ತೊಗೊಳ್ಬೇಕು. 1.5 ಲೀಟ್ರ್ ತೊಗೊಂಡ್ರೆ ಮಿಕ್ಕಿದ್ದೆಲ್ಲ ನೀರು ತೊಗೋಬೇಕು. ನೀರು ತೊಗೊಂಡು 1:10 1 ಲೀಟ್ರ್ ಇದನ್ನು ತೊಗೊಂಡ್ರೆ ಅಗ್ನಿಅಸ್ತ್ರ ತೊಗೊಂಡ್ರೆ 10 ಲೀಟ್ರ್ ನೀರು. 1.5 ಲೀಟ್ರ್ ತೊಗೊಂಡ್ರೆ 16ರಿಂದ 17 ಲೀಟ್ರ್ ನೀರು. ಅದನ್ನು 14 ಲೀಟ್ರಿಂದ 20 ಲೀಟ್ರ್ ಟ್ಯಾಂಕ್ದು ಸ್ಪ್ರೇಯರ್ಗೆ ಹಾಕ್ಕೋಬೇಕು. ಫೋಲಿಯೇಜ್ ಮೇಲೆ ಅಂದರೆ ಎಲೆಗಳ ಮೇಲೆ ಕೆಲವೊಂದು ಮಣ್ಣಿನಲ್ಲಿ ಇರ್ತವೆ ಕೀಟಗಳು, ಪ್ಯೂಪೇಷನ್ ಅಂತ ಹೇಳ್ತೇವೆ. ಅದ್ರ ಬಗ್ಗೆ ಹೆಚ್ಚಿನ ಅಂಶ ಬೇಕು ಅಂತ ಹೇಳಿದರೆ ಚರ್ಚೆ ಮಾಡೋಣ, ತಿಳಿಸಿ. ಆ ಪ್ಯೂಪೇಷನ್ ಅಥವಾ ಕೆಲವೊಂದು ಹೆಚ್ಚಾನು ಕೀಟಗಳು ಯಾವಾಗ ಮುಂದಿನ ಸೀಸನ್ಗೆ ಪ್ರಿಪೇರ್ ಆಗಬೇಕು ಮಣ್ಣಲ್ಲಿ ಅವಿತ್ಕೊಂಡ್ಬಿಡ್ತವೆ. ಪ್ಯೂಪೇಷನ್ ಅಂತ ಹೇಳ್ತೀವಿ, ಪ್ಯೂಪಾಗಿ ಔತ್ಕೊಳ್ತವೆ. ಅವನ್ನ ನಾಶ ಮಾಡಬೇಕು ಅಂದರೆ ಮಣ್ಣಿಗೆ ಸ್ಪ್ರೇ ಮಾಡಬೇಕು ನಾವು. ಮತ್ತು ಇದನ್ನು ಯಾವಾಗ ಮಾಡಬೇಕು? ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಮಾಡಬೇಕು. ಸೂರ್ಯ ತಲೆ ಮೇಲಿರುವ ಮಾಡಬಾರ್ದು. ಇದರ ಒಂದು ಪ್ರಾಮುಖ್ಯತೆ, ಇದರ ಅಸರು ಕಡಿಮೆ ಆಗುತ್ತೆ, ಇದರ ಪರಿಣಾಮ ಕಡಿಮೆ ಆಗುತ್ತೆ. ಆದ್ದರಿಂದ ಮತ್ತಿನ್ನು ವೆಜಿಟೇಬಲ್ಗೆ ಬಳಸ್ಬೋದು. ಕೀಟಗಳಿಗೆ ಮಾತ್ರ ಸಮಸ್ಯೆ ಇದು, ನಮಗೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಮೆಣಸಿನ್ಕಾಯಿ ತಿನ್ನಲ್ವಾ, ಬೆಳ್ಳುಳ್ಳಿ ತಿನ್ನಲ್ವಾ, ಟೊಬ್ಯಾಕೊ ತಿನ್ನಲಿಕ್ಕಿಲ್ಲ, ಬಟ್ ಮಿಕ್ಕ ತಿಂತೀವಲ್ಲ. ಮತ್ತು ನಾವು ಪಂಚಾಮೃತದಲ್ಲಿ ಆಕಳ ಗಂಜಲು ಮತ್ತು ಇದನ್ನು ತಗೊಳ್ತೀವಲ್ಲ, ಸೊ ವೆಜಿಟೇಬಲ್ಗೆ ಹಾಕ್ಬೋದು, ಆರಾಮಾಗಿ ಹಾಕಿ. ಏಕದಳ ಧಾನ್ಯ ಹಣ್ಣುಗಳಿಗೆ ಎಲ್ಲದಕ್ಕೂ ಬಳಸ್ಬೋದು, ಮಣ್ಣಿಗೂ ಬಳಸ್ಬೋದು. ಮತ್ತು ಫೋಲಿಯರ್ ಸ್ಪ್ರೇ ಅಂದರೆ ಎಲೆಗಳು, ಕಾಯಿಗಳು ಎಲ್ಲದಕ್ಕೂ ಬಳಸ್ಬೋದು. ಈ ಎದಕ್ಕೆ ಬಳಸ್ಬೇಕು ಇದನ್ನಂದರೆ, ಒಂದು ಇವೇನು ಬೋರರು, ರೋಲರು ಇವಿರ್ತಾವಲ್ಲ ಅವಕ್ಕೆ ಹೆಚ್ಚಿನ ಅಂಶ ಸಕ್ಕಿಂಗ್ ಪೆಸ್ಟ್ಗಳು ಇವು. ಅಂದರೆ ಲೀಫ್ ರೋಲರ್ ಅಂದರೆ ಕೆಲವೊಂದು ಈಗ ಕಾಟನ್ ಅಂತ ಬೆಳೆಗಳಲ್ಲಿ ಏನು ಮಾಡುತ್ತೆ, ಕಾಟನ್ ಲೀಫನ್ನು ಸುತ್ತುತ್ತೆ, ಸುರುಳಿ ಮಾಡಿ ಒಳಗೆ ಸೇರ್ಕೊಳ್ಳುತ್ತೆ. ಒಳಗೆ ಮೇಯ್ತಾ ಇರುತ್ತೆ, ಹೊರಗಡೆ ಏನು ಕಾಣಿಸೋದೇ ಇಲ್ಲ. ರೈತನಿಗೂ ಕಾಣಿಸಲ್ಲ, ಯಾರಿಗೂ ಕಾಣಿಸಲ್ಲ, ಹಕ್ಕಿಗಳಿಗೂ ಕಾಣಿಸಲ್ಲ, ಅದು ಏನೂ ಆಗಲ್ಲ. ರೈತ ಸ್ಪ್ರೇ ಮಾಡಿದ್ನ ಆವಾಗೂ ಅದಕ್ಕೆ ತಗಲೋದೇ ಇಲ್ಲ. ಯಾಕೆ ಹೇಳಿ, ರೋಲ್ ಮಾಡ್ಕೊಂಡು ಒಳಗೆ ಕೂತ್ಕೊಳ್ಳುತ್ತೆ ಮನೆ ಮಾಡಿಕೊಂಡು. ಅದಕ್ಕೆ ಹಂಗಾದ್ರೆ ಏನು ಮಾಡಬೇಕು? ಜಾಲಿ ಕಂಟಿಗಳಿಂದ ತೆರ್ಚ್ಬಿಡ್ಬೇಕು. ಜಾಲಿ ಕಂಟಿಗಳನ್ನು ಬಿಡಿಸ್ಬಿಟ್ಟು ಕಡ್ಕೊಂಡು ಬಂದು ಅವನ್ನ ಎಳ್ಕೊಂಡು ಹೋಗ್ಬೇಕು. ಅದಾದಮೇಲೆ ನಿಮ್ಮ ಅಗ್ನಿಅಸ್ತ್ರ ಸ್ಪ್ರೇ ಮಾಡಿ ಇನ್ನೊಂದ್ಸರಿ ನಿಮ್ಮ ಹೊಲಕ್ಕೆ ಬಂದರೆ ಕೇಳಿ, ಬರಲ್ಲ. ಸ್ಟೆಮ್ ಬೋರರು ಅಂದರೆ ಕಾಂಡವನ್ನು ಕೊರಿಯುವಂಥ ಕೆಲವೊಂದು ಕೀಟಗಳಿದ್ದಾವೆ. ಹಣ್ಣುಗಳನ್ನು ಕೊರ್ಕೊಂಡು ಒಳಗೆ ಕೂತ್ಕೊಳ್ಳೋ ಕೀಟಗಳಿದ್ದಾವೆ. ಕಾಯಿಗಳನ್ನು ಕೊರ್ಕೊಂಡು ಒಳಗೆ ಕೂತ್ಕೊಳ್ಳೋ ಕೀಟಗಳು. ಒಳಗೆ ಕೂತ್ಕೊಳ್ಳೋ ಕೀಟಗಳಿಗೆ ಹೇಳಿ ಮಾಡಿಸಿದ್ದು ಅಗ್ನಿಅಸ್ತ್ರ. ಯಾಕೆಂದರೆ ಸ್ಮೆಲ್ ತುಂಬ ಕೆಟ್ಟದಾಗಿ ಬರುತ್ತಿದ್ದು. ಬೆಳ್ಳುಳ್ಳಿ, ನೀಮು ಅಂದರೆ ಬೇವು, ಮೆಣಸಿನ್ಕಾಯಿ ಅಷ್ಟು ಎಂಥವು ಅಂತಂದರೆ ಹೊಡೆದು ಓಡಿಸೋವೆ. ಆದ್ದರಿಂದ ನೀವು ಏನೂ ಮಾಡದೆ ಜಸ್ಟ್ ಸ್ಪ್ರೇ ಮಾಡಿದರೂ ಲೀಫ್ ರೋಲರ್ ಕಂಟ್ರೋಲ್ ಆಗುತ್ತೆ. ಸ್ಟೆಮ್ ಬರೋರು, ಫ್ರೂಟ್ ಬರೋರು, ಪಾಡ್ ಬರೋರು ಎಲ್ಲವೂ ಕಂಟ್ರೋಲ್ ಆಗುತ್ತೆ. ಕೆಲವೊಂದು ಇನ್ಸೆಕ್ಟು ಎಲೆಗಳನ್ನು ತಿಂತಾ ಇರ್ತವೆ, ಅವಂತೂ ಹೊರಗಡೆನೇ ಇರ್ತವೆ, ಎಲ್ಲೂ ಅಡ್ಕೊಂಡಿರಲ್ಲ. ಅವುಗಳಿಗೂ ಕೂಡ ಇದು ಎಫೆಕ್ಟಿವ್. ಆಯಿತಾ. ಪ್ರಿಕಾಷನ್ ಏನು ಅಂತ ಹೇಳಿದರೆ, ಮೊದಲನೇದಾಗಿ ನಾನು ಹೇಳಿದೆ, ಸುಡು ಬಿಸಿಲಲ್ಲಿ ಸ್ಪ್ರೇ ಮಾಡುವ ಹಾಗಿಲ್ಲ, ಇಲ್ಲ ಅರ್ಲಿ ಮಾರ್ನಿಂಗ್, ಇಲ್ಲ ಈವ್ನಿಂಗ್. ಆಮೇಲೆ ಇದನ್ನು ಮೆಟಾಲಿಕ್ ಕಂಟೈನರಲ್ಲಿ ಇಡುವಂಗಿಲ್ಲ. ಅಂದರೆ ಇಲ್ಲಿ ಏನಾಗುತ್ತೆ,
ರಿಯಾಕ್ಷನ್ ಆಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಕಬ್ಬಿಣ, ಕಾಪರ್ ಇದನ್ನು ಬಳಸಬಾರ್ದು. ಆಮೇಲೆ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಬೇಕು. ಯಾವಾಗ ಕೀಟಗಳು ತುಂಬ ಇದ್ದಾಗ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತು ಫರ್ಮೆಂಟೇಷನ್ ಚೆನ್ನಾಗಿ ಮಾಡಬೇಕು. ಕೀ ಇಂಗ್ರೀಡಿಯೆಂಟ್ ಏನು? ಕೌ ಯೂರಿನು, ದೇಸಿದು ಯೂರಿನು ಮತ್ತು ಸಗಣಿ ಬಿಟ್ಟರು ನಡೀತದೆ. ಯೂರಿನ್ ಅಂತೂ ಬೇಕೇ ಬೇಕು. ನೀಮ್ ಆಯಿಲು, ಚಿಲ್ಲಿ, ಗಾರ್ಲಿಕ್ಕು, ಟೊಬ್ಯಾಕೊ. ಕೆಲವೊಬ್ರು ಹಾಕೋರು ಅರಿಶಿಣನೂ ಹಾಕ್ತಾರೆ. ಹಾಕಿ ಈರುಳ್ಳಿ ಒಂದು ಹಾಕ್ಬಿಟ್ರೆ ಒಗ್ಗರಣೆ ಆಗ್ತದೆ. ನೆನ್ಪಿಟ್ಕೊಳ್ಳೋಕೆ ಹೇಳಿದೆ ಅಷ್ಟೇ. ಈರುಳ್ಳಿಯ ಒಂದು ಅವಶ್ಯಕತೆ ಇಲ್ಲ ಇಲ್ಲಿ, ಆಯಿತಾ? ನೋಡಿ, ಇದಿಷ್ಟು ಏನು ಟೊಬ್ಯಾಕೊ ಹಾಕಿದ್ದಾರೆ, ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟು, ಹಾಗೆ ನಮ್ಮ ನೀಮು ಅಂತ ಹೇಳಿದರೆ ಬೇವು. ಪೇಟೆಂಟ್ ತೊಗೊಳಕ್ಕೆ ಇಂಡಿಯಾ ಸಿಕ್ಕಾಪಟ್ಟೆ ಬಡ್ದಾಡ್ತೈತೆ, ಆಗ್ತಾಯಿಲ್ಲ. ಏನು ಮಾಡೋದು? ಅಜಾಡಿಕ್ಟಾ ಇಂಡಿಕಾ ಅಂತ ಹೇಳಿದ್ರ ಹೆಸರು. ಇಂಡಿಕಾ ಎಲ್ಲೆಲ್ಲಿ ಶಬ್ದ ಬರುತ್ತೋ ಅಲ್ಲೆಲ್ಲ ಇಂಡಿಯಾದಿದು ಅಂತ. ಅದು ನಮ್ಮ ಒಂದು ಪ್ರಾಡಕ್ಟ್, ನಮ್ಮ ದೇಶದ ಬೆಳೆ. ಯಾರ್ಯಾರೋ ಬಳಸ್ಕೊತಾ ಇದ್ದಾರೆ. ಹೀಗೆ ನಮ್ಮ ದೇಶ ದಾಖಲೀಕರಣದಲ್ಲಿ ನಾವು ಹಿಂದುಳಿತಾ ಇದ್ದೀವಿ, ಆಯಿತಾ? ಏನು ಅಗ್ನಿ ಅಸ್ತ್ರ ಎಷ್ಟೆಷ್ಟು ಬೇಕು ಅಂತ ಕ್ವಾಂಟಿಟಿ ಬರೆದಿಟ್ಕೊಳ್ಳಿ. ಬಳಸಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಕೌ ಯೂರಿನು ಗಂಜಲ 20 ಲೀಟ್ರು, ನೀಮ್ ಲೀವ್ಸ್ದು ಪೇಸ್ಟ್ ಮಾಡ್ಕೊಂಡಿದ್ದು ಒಂದು 2 kg, ಟೊಬ್ಯಾಕೊ ಪೌಡ್ರು ಒಂದು 500 ಗ್ರಾಮ್, ಚಿಲ್ಲಿ ಪೇಸ್ಟು 500 ಗ್ರಾಮ್, ಗಾರ್ಲಿಕ್ ಪೇಸ್ಟು 250 ಗ್ರಾಮ್. ಹೋಗ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತರಂಗಿಲ್ಲ ಇಲ್ಲಿ. ಗಾರ್ಲಿಕ್ಕನ್ನು ಅಂದರೆ ನಿಮ್ಮ ಬೆಳ್ಳುಳ್ಳಿನ ರುಬ್ಕೊಳ್ಳಿ ಅಂತ ಕಲ್ ಮೇಲೆ ಹಾಕ್ಕೊಂಡು. ಟರ್ಮರಿಕ್ ಅಂದರೆ ಹಳದಿ, ಅರಿಶಿಣ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಓಕೆ. ಒಗ್ಗರಣೆ ಮಾಡೋದಲ್ಲ, ಸುಮ್ಮನೆ ಹೇಳಿದೆ ನಾನು, ಆಯಿತಾ? ಆಮೇಲೆ ಇಲ್ಲಿ ಏನಾಗುತ್ತೆ, ಇದನ್ನ ಜೊತೆಗೆ ಇನ್ನೂ ಕೆಲವಷ್ಟು ಬಳಸ್ತೀವಿ ನಾವು ಅಗ್ನಿ ಅಸ್ತ್ರದ ಜೊತೆಗೆ. ಅದು ಯಾವುದು ಅಂತ ಹೇಳ್ಬಿಡ್ತೀನಿ. ಅಗ್ನಿ ಅಸ್ತ್ರನ ಬೋರಿಂಗು ಅಂದರೆ ಒಳಗಡೆ ಅಡ್ಕೊಂಡು ಕೂತ್ಕೊಳ್ಳೋಂಥ ಪೆಸ್ಟಿಗೆ ಮತ್ತು ಚಿವಿಂಗ್ ಪೆಸ್ಟಿಗೆ ಒಳ್ಳೆಯದಿದು. ಅಂದರೆ ಎಲೆ ತಿನ್ನೋ ಕೀಟಗಳು ಒಳಗಡೆ ಔತ್ಕೊಂಡು ಇರತಕ್ಕಂಥ ಕೀಟಗಳಿಗೆ ಅಗ್ನಿ ಅಸ್ತ್ರ ಒಳ್ಳೆಯದು. ಇನ್ನು ಬ್ರಹ್ಮಾಸ್ತ್ರ ಅಂತ ಬರುತ್ತೆ, ಬ್ರಾಡ್ ಸ್ಪೆಕ್ಟ್ರಮ್ ಪೆಸ್ಟ್ ಕಂಟ್ರೋಲ್. ಬ್ರಹ್ಮಾಸ್ತ್ರ ನಮ್ಮ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಎಲ್ಲ ಹಳೆಯ ವೇದಗಳಲ್ಲಿ ಕೇಳಿರ್ತೀವಿ. ಬ್ರಹ್ಮಾಸ್ತ್ರ ಅಂದರೆ ಕೊನೆಯ ಅಸ್ತ್ರ. ಅದನ್ನು ಬಳಸ್ಬಿಟ್ರೆ ಯಾವುದು ಎಲ್ಲವೂ ನಶಿಸಿ ಹೋಗ್ಬೇಕು ಅಂದಂಗೆ ಶತ್ರುಗಳು. ಆ ಅಸ್ತ್ರ ಕೂಡ ಇದೆ. ಅದ್ರ ಬಗ್ಗೆ ಬೇಕು ಅಂತೇಳಿದರೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೇನೆ ನಾನು. ಇನ್ನು ನೀಮಾಸ್ತ್ರ ಕೇವಲ ಬೇವನ್ನು ಬಳಸಿ ಮಾಡ್ತಕ್ಕಂಥದ್ದು, ಅದು ತುಂಬ ಎಫೆಕ್ಟಿವ್. ಅದ್ರ ಬಗ್ಗೆನೂ ಮಾಡೋಣ. ದಶಪರ್ಣಿ ಅಂತಿದೆ. ದಶಪರ್ಣಿ ಅರ್ಕ ಅಥವಾ ದಶಪರ್ಣಿ ಅಂದರೆ ಇದು ಮಲ್ಟಿ ಲೀಫ್ ಬಾಟಾನಿಕಲ್ ರಿಪೆಲೆಂಟ್. ಇದು ತುಂಬ ಕೆಲವೊಂದು ಏನಂದರೆ ಇದು ಕೀಟಗಳನ್ನು ಓಡಿಸೋದ್ರಲ್ಲಿ ಇದು ದಶಪರ್ಣಿ ಎತ್ತಿದ ಕೈ. ಇನ್ನು ಸೋರ್ ಬಟರ್ ಮಿಲ್ಕ್, ಇದು ಫಂಗಲ್ ಡಿಸೀಸಸ್ ಅಂದರೆ ಬೂಸ್ಟ್ ಥರ ಬಂದಿರುತ್ತಲ್ಲ ಬ್ರೆಡ್ ಮೇಲೆ, ರೊಟ್ಟಿ ಮೇಲೆ, ಆ ಥರ ಎಲೆಗಳ ಕೆಳಗಡೆ ಎಲ್ಲ ಬಂದಿರುತ್ತೆ. ನಮ್ಮ ಸೌತೆಕಾಯಿ ಅಂತ ಬಳ್ಳಿ ವೆಜಿಟೇಬಲ್ಸ್ ಇದೆ, ಕೆಲವೊಂದು ದ್ವಿದಳ ಧಾನ್ಯಗಳ ಎಲೆಗಳ ಕೆಳಗಡೆ ಬೂದು ಬಂದ್ಕೊಂಡಿರುತ್ತೆ, ಪೌಡರ್ ಬಂದಿರುತ್ತೆ. ಅದಕ್ಕೆ ಇದು ಬೆಸ್ಟು ಅಂದರೆ ನಮ್ಮ ಬಟರ್ ಮಿಲ್ಕ್, ಸೋರ್ ಬಟರ್ ಮಿಲ್ಕ್, ಹುಳಿ ಮಜ್ಜಿಗೆ ದ್ರಾವಣ ಸ್ಪ್ರೇ. ಇವುಗಳು ಎಲ್ಲದ್ರ ಬಗ್ಗೆ ಬೇಕು ಇನ್ಫಾರ್ಮೇಷನ್ ಅಂದರೆ ಮಾತಾಡ್ತೀನಿ, ಬಟ್ಟು ಕಮೆಂಟಲ್ಲಿ ತಿಳಿಸ್ಬೇಕು, ಆಯಿತಾ? ರೈತ ಬಂದವರೇ, ಇದು ಇನ್ನು ಸಕ್ಸಸ್ ಸ್ಟೋರಿ ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಭತ್ತದಲ್ಲಿ ಹೇಗೆ ಕೆಲಸ ಮಾಡ್ತು, ಗೋಧಿಲಿ ಯಾವ ರೀತಿ ಕೆಲಸ ಮಾಡುತ್ತೆ, ವೆಜಿಟೇಬಲ್ ಬೇರೆ ಬೇರೆ ವೆಜಿಟೇಬಲ್, ಬೆಂಡಿ, ಟೊಮ್ಯಾಟೊ, ಆ ರೀತಿ 10 ಹಲವಾರು ಬೆಳೆಗಳಲ್ಲಿ ಇದು ಯಾವ ರೀತಿ ಕೆಲಸ ಮಾಡಿದೆ ಎಲ್ಲ ನಾವು ದಾಖಲೀಕರಿಸಿಕೊಂಡಿದ್ದೀವಿ. ಬೇಕು ಅಂತ ಹೇಳಿದರೆ ನಮಗೆ ಪ್ರೊಡ್ಯೂಸ್ ಮಾಡ್ತೇವೆ, ಆಯಿತಾ? ಪೆಸ್ಟ್ ಇನ್ಫೆಸ್ಟೇಷನನ್ನು ನ್ಯಾಚುರಲಿ ರಿಡಕ್ಟ್ ಮಾಡುತ್ತೆ. ಅಂದರೆ ಈ ವರ್ಷ 100 ಇದ್ವಾ ಪೆಸ್ಟು, ಮುಂದಿನ ವರ್ಷ ಒಂದು 8, 6, ಅದಾದಮೇಲೆ 1, ಅದ್ರ ನೆಕ್ಸ್ಟು ಕಡಿಮೆ ಆಗಿಬಿಡುತ್ತೆ. ಈ ರೀತಿ ನಾವು ಕಡಿಮೆ ಆಗಬೇಕು ಅಂದರೆ ಇವನ್ನ ನ್ಯಾಚುರಲ್ ಇರತಕ್ಕಂಥವನ್ನೇ ಬಳಸಬೇಕು. ಇಲ್ಲದಿದ್ದರೆ ಕೆಲವೊಮ್ಮೆ ಕೆಮಿಕಲಿಗೆ ಏನಾಗುತ್ತೆ, ಈ ವರ್ಷ 100 ಇರೋದು ಒಂದು ಇರಲ್ಲ, ಸತ್ತೋಗ್ತವೆ. ಮುಂದಿನ ವರ್ಷ ನೋಡಿದರೆ ಅವೆಲ್ಲ ಮಣ್ಣಲ್ಲಿ ಎಡ್ಕೊಂಡು ಕೂತ್ಕೊಂಡಿರ್ತವೆ, 200 ಆಗಿರ್ತವೆ. ಆಗಬಾರ್ದು ಅಂತ ಹೇಳಿದರೆ ನೈಸರ್ಗಿಕಕ್ಕೆ ನಾವು ಮೊರೆ ಹೋಗಬೇಕು. ಅಮ್ಮ ಕಪಾಳಕ್ಕೆ ಏಟು ಕೊಟ್ರೆ ಒಳ್ಳೆಯದು, ಭೂತಾಯಿ. ಅದು ಬಿಟ್ಬಿಟ್ಟು ನಾವು ಎಲ್ಲೋ ಯಾರ್ದೋ ಕಡೆ ಒರೆಸ್ಕೊಂಡ್ರೆ, ನಾವು ರೋಡಲ್ಲಿ ಹೋಗೋ ಯಾರೋ ಕಡೆ ಒರೆಸ್ಕೊಂಡ್ರು ತಿರ್ಕೊಡಲ್ವಾ, ಹಂಗೆ ಅದು ನೈಸರ್ಗಿಕವಾಗಿ ಬಳಸ್ತಕ್ಕಂಥದಕ್ಕೆ ನಾವು ಬೆಲೆ ಕೊಡ್ತೀವಿ. ಹಾಗೆ ಇರಲಿ. ಇನ್ನು ಕನ್ಕ್ಲೂಷನಲ್ಲಿ ಹೇಳಬೇಕು ಅಂದರೆ ಅಗ್ನಿ ಅಸ್ತ್ರ ಒಳ್ಳೆಯ ಒಂದು ಎಫೆಕ್ಟಿವ್ ಸೊಲ್ಯೂಷನ್ನು, ಜೊತೆಗೆ ಟಾನಿಕ್ಕು. ಸೊ ಕೊಡ್ತೀರಿ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ, ಭಾವಿಸ್ತಾ. ಇನ್ನೂ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬೇಕು ಅಂತ ಹೇಳ್ತಾ ಇದನ್ನು ಮುಗಿಸೋಣ. ಇವತ್ತಿನ ಟ್ಯಾಗ್ಲೈನ್ ಬಂದು ಬುದ್ಧಿ ಇದ್ದವನು ಯುದ್ಧ ಗೆಲ್ತಾನೆ, ಗುಣ ಇದ್ದವನು ಮನಸ್ಸು ಗೆಲ್ತಾನೆ, ತಾಳ್ಮೆ ಇದ್ದವನು ಜಗತ್ತು ಗೆಲ್ತಾನೆ. ಅಂದರೆ ನಮಗೆ ಬುದ್ಧಿ ಬೇಕಾ? ಹೌದು ಬೇಕು. ಗುಣ ಬೇಕಾ? ಹೌದು ಬೇಕು. ಅದರ ಜೊತೆಗೆ ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು. ತಾಳ್ಮೆ ಒಂದಿದ್ರೆ ಸಾಕು, ಇದು ಯಾವುದು ಇರ್ದಿದ್ರೂ ನಾವು ಸಕ್ಸಸ್ ಕಾಣ್ಬೋದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.